रघुवीर रामचंद्र की जय। पवन सुत हनुमान की जय। उमापति महादेव की जय। बोलो रे भाई सब संत की जय। ಈ ದೋಹೆಯಾರ್ಥ ಶ್ರೀ ಗುರು ಚರಣ ಕಮಲಗಳ ಧೂಳಿನಿಂದ ನನ್ನ ಮನರೂಪಿ ಕನ್ನಡಿಯನ್ನು ಸ್ವಚ್ಛ ಮಾಡಿ ಫಲಗಳನ್ನು ದಯಪಾಲಿಸುವಂತಹ ರಘುವರನ ನಿರ್ಮಲವಾದ ಯಶಸ್ಸುವನ್ನು ವರ್ಣಿಸಿ ಈ ಹನುಮಾನ್ ಚಾಲಿಸವನ್ನು ರಚಿಸಲಾಗಿದೆ. ತುಳಸಿದಾಸ್ ಅವರಿಂದ ಬುದ್ಧಿಹೀನನಾದ ನನಗೆ ಒಳ್ಳೆಯ ಬುದ್ಧಿಯನ್ನು ಕರುಣಿಸು, ಬಲ ಬುದ್ಧಿ ಜ್ಞಾನ ಇತ್ಯಾದಿಗಳನ್ನು ಕೊಟ್ಟು ರಾಗ ದ್ವೇಷಾದಿ ಕ್ಲೇಶಗಳನ್ನು ಜನನ ಮರಣಾದಿ ವಿಕಾರಗಳನ್ನು ಹೋಗಲಾಡಿಸು. ಹೇ ಆಂಜನೇಯ, ಹೇ ಹನುಮಂತ, ನೀನು ಜ್ಞಾನ ಗುಣಗಳ ಸಾಗರ. ನಿನ್ನ ತೇಜಸ್ಸಿನ ಪ್ರಕಾಶದಿಂದ ಮೂರು ಲೋಕಗಳು ಶೋಭಾಯಮಾನವಾಗಿ ಜಯವಾಗಲಿ. ಓ ರಾಮದೂತ, ನೀನು ಅಳೆಯಲಾರದ ಪರಾಕ್ರಮದ ನೆಲೆ. ವಾಯುಪುತ್ರನೆಂಬ ಹೆಸರು ಪಡೆದಿರುವ ಅಂಜನಾದೇವಿಯ ಮಗ ಆಂಜನೇಯನೇ, ನೀನು ಮಹಾವೀರ ಮಹಾಪರಾಕ್ರಮಿ ಮತ್ತು ನಿನ್ನ ಶರೀರ ವಜ್ರದಂತೆ ಶಕ್ತಿಯುತ. ನೀನು ದುರ್ಬುದ್ಧಿಯನ್ನು ನಾಶ ಮಾಡಿ ಸದ್ಬುದ್ಧಿಯುಳ್ಳವರ ಸಂಘಗಳನ್ನು ದೊರಕಿಸುವೆ. ಹೇ ಆಂಜನೇಯ, ಬಂಗಾರದ ಕಾಂತಿಯ ನಿನ್ನ ಸುಂದರ ವೇಷ, ಸುಂದರ ಕರ್ಣಕುಂಡಲಗಳ ಗುಂಗುರು ಕೂದಲು ನಿನಗೆ ಶೋಭಾಯಮಾನವಾಗಿವೆ. ಹೇ ಆಂಜನೇಯ, ವಜ್ರದಂತಹ ಗದೆ ಮತ್ತು ಧ್ವಜ ನಿನ್ನ ಕೈಗಳಲ್ಲಿ ಕಾಂತಿಯುತವಾಗಿದೆ. ಹೆಗಲ ಮೇಲೆ ಪವಿತ್ರ ಯಜ್ಞೋಪವಿತ್ರವು ಅಲಂಕಾರಪ್ರಾಯವಾಗಿದೆ. ಹೇ ಹನುಮನೆ, ನೀನು ಸಾಕ್ಷಾತ್ ಶಂಕರ ಶ್ರೀರಾಮನ ಕೈಂಕರ್ಯಕ್ಕಾಗಿ ಕೇಸರಿ ನಂದನನ ರೂಪದಲ್ಲಿ ಅವತರಿಸಿರುವೆ. ನಿನ್ನ ತೇಜಸ್ಸು ಮಹಾಪ್ರತಾಪಗಳನ್ನು ಕಂಡು ಜಗತ್ತೆಲ್ಲ ತಲೆಬಾಗಿ ವಂದಿಸುವುದು. ಹೇ ಪವನಪುತ್ರ ಹನುಮ, ದೊಡ್ಡ ವಿದ್ವಾಂಸ ಅಂತೆಯೇ ಸದ್ಗುಣ ಸಂಪನ್ನನಾದ ನೀನು ಅತ್ಯಂತ ಚತುರ. ಶ್ರೀರಾಮನ ಕಾರ್ಯಗಳನ್ನು ಮಾಡಲು ಸದಾ ಉತ್ಸುಕದಿಂದಿರುವೆ. ಪ್ರಭು ಶ್ರೀರಾಮನ ಚರಿತ್ರೆಯನ್ನು ಕೇಳುತ್ತಾ ಮೈ ಮರೆಯುವ ರಸಿಕ ನೀನು ಕಣೋ. ಹೇ ಪ್ರಭು ಶ್ರೀರಾಮನ ಚರಿತ್ರೆಯನ್ನು ಕೇಳುತ್ತಾ ಮೈ ಮರೆಯುವ ರಸಿಕ ನೀನು ಆಂಜನೇಯ. ರಾಮ, ಸೀತಾ ಮತ್ತು ಲಕ್ಷ್ಮಣರನ್ನು ಹೃದಯದಲ್ಲಿ ಕೂಡಿಸಿಕೊಂಡಂತಹ ಭಕ್ತ ನೀನು. ಹೇ ಆಂಜನೇಯನೇ, ಸೀತೆಯನ್ನು ಕಾಣಲು ಹೋದಾಗ ಸೂಕ್ಷ್ಮ ರೂಪವನ್ನು ಧರಿಸಿ ಆಕೆಗೆ ಕಾಣಿಸಿಕೊಂಡೆ. ಭಯಂಕರ ರೂಪವನ್ನು ತಾಳಿ ಲಂಕಾ ನಗರಿಯನ್ನು ಸುಟ್ಟು ಭಸ್ಮ ಮಾಡಿದೆ. ಭೀಮರೂಪವನ್ನು ತಾಳಿ ಅಸುರರನ್ನು ಸಂಹರಿಸಿದೆ. ಶ್ರೀರಾಮಚಂದ್ರನ ಕೈಂಕರ್ಯವನ್ನು ಸಾಧಿಸಿದೆ ಆಂಜನೇಯ. ಹೇ ಹನುಮನೆ, ಸಂಜೀವನಿಯಿಂದ ಮೂರ್ಛಿತನಾದ ಲಕ್ಷ್ಮಣನನ್ನು ಬದುಕಿಸಿ ರಘುವೀರನು ಸಂತಸದಿಂದ ನಿನ್ನನ್ನು ಬಿಗಿದಪ್ಪಿಕೊಂಡನು. ರಘುಪತಿಯು ನಿನ್ನನ್ನು ಬಹಳ ಪ್ರಶಂಸಿಸಿ ನನ್ನ ಸಹೋದರ ಭರತನಿಗೆ ಸಮನಾಗಿ ಪ್ರಿಯ ಎಂದು ಕರೆದನು. ಸಾವಿರಾರು ಮುಖಗಳು ನಿನ್ನ ಕೀರ್ತಿಯನ್ನು ಹಾಡಿ ಹೊಗಳುತ್ತಿವೆ ಆಂಜನೇಯ ಹನುಮಂತನೇ ಎಂದು ಹೇಳುತ್ತಾ ಸೀತಾಪತಿಯು ನಿನ್ನನ್ನು ಗಾಢವಾಗಿ ಆಲಂಗಿಸಿರುವನು. ನಾರದ ಸನಕಾದಿ ಮುನಿಗಳು, ಆದಿಶೇಷ ಬ್ರಹ್ಮ ಶಾರದ ಇವರೆಲ್ಲರೂ ಕೂಡ ನಿನ್ನ ಗುಣಗಳನ್ನು ಹಾಡಿ ಹೊಗಳುವವರು. ಯಮ ಕುಬೇರ ಮೊದಲಾದ ದಿಕ್ಪಾಲಕರು, ದೇವತೆಗಳು, ಪಂಡಿತರು,
ಕವಿಗಳು ನಿನ್ನ ಗುಣಗಳನ್ನು ಮೆಚ್ಚಿ ವರ್ಣಿಸುವವರು ಆಂಜನೇಯ. ಹೇ ಹನುಮಂತನೇ, ಸುಗ್ರೀವನಿಗೆ ರಾಮನೊಡನೆ ಮಿಲನ ಮಾಡಿಸಿ ಪುನಃ ರಾಜ್ಯವನ್ನು ಕೊಡಿಸಿ ಮಹದುಪಕಾರ ಮಾಡಿದಂತಹ ಆ ಹನುಮನೆ, ನಿನ್ನ ಮಾತುಗಳನ್ನು ಕೇಳಿ ವಿಭೀಷಣನು ಪಡೆದನು. ನಿನ್ನ ಮಾತುಗಳನ್ನು ಕೇಳಿ ವಿಭೀಷಣನು ನಡೆದು ಮುಂದೆ ಲಂಕೇಶ್ವರನಾದದ್ದು ಜಗತ್ತಿಗೆ ತಿಳಿದಿದೆ. ಹನುಮನೆ, ಹೇ ಹನುಮ, ರವಿಯನ್ನು ಮಧುರ ಹಣ್ಣೆಂದು ತಿಳಿದು ಸಾವಿರಾರು ಯೋಜನ ದೂರ ಲೀಲಾಜಾಲವಾಗಿ ಹಾರಿದ ಮಹಾಧೀರನು ನೀನು. ಶ್ರೀರಾಮನ ಮುದ್ರಿಕೆಯನ್ನು ಬಾಯಲ್ಲಿಟ್ಟುಕೊಂಡು ಸಮುದ್ರವನ್ನು ಅನಾಯಾಸವಾಗಿ ಹಾರಿದ್ದು ನಿನಗೆ ಆಶ್ಚರ್ಯವೇನಲ್ಲ. ಹೇ ಆಂಜನೇಯನೇ, ಜಗತ್ತಿನಲ್ಲಿ ಎಂತಹ ಕಠಿಣ ಕಾರ್ಯಗಳಿದ್ದರೂ ನಿನ್ನ ಅನುಗ್ರಹದಿಂದ ಸುಲಭವಾಗಿ ಸಾಧ್ಯವಾಗುತ್ತದೆ. ರಾಮದೂತನೇ, ಹನುಮಂತನೇ, ನಿನ್ನ ಆಜ್ಞೆ ಇಲ್ಲದೆ ಯಾರಿಗೂ ರಾಮನ ದರ್ಶನ ಸಿಗುವುದಿಲ್ಲ. ಯಾಕೆಂದ್ರೆ ನೀನು ರಾಮನಿಗೆ ಅತ್ಯಂತ ಪ್ರೀತಿಯ ಪಾತ್ರನು. ನಿನ್ನಲ್ಲಿ ಶರಣಾದವರಿಗೆ ಸುಖ ಸಂಪತ್ತು ದೊರೆಯುತ್ತದೆ. ನೀನೇ ರಕ್ಷಕನಾಗಿರುವಾಗ ನಮಗೇಕೆ ಭಯಬೇಕು ಆಂಜನೇಯ. ಹೇ ಹನುಮನೆ, ನಿನ್ನ ಈ ತೇಜಸ್ಸಿಗೆ ನೀನೇ ಸಾಟಿ. ನೀನು ಹೂಂಕರಿಸಿದರೆ 3 ಲೋಕಗಳೂ ನಡುಗುತ್ತವೆ. ನಿನ್ನ ನಾಮಸ್ಮರಣೆಯಿಂದ ಭೂತ ಪಿಶಾಚಿಗಳು ಹತ್ತಿರಕ್ಕೆ ಬರುವುದಿಲ್ಲ. ಹೇ ಹನುಮನೆ, ಹೇ ಮಹಾವೀರ ಹನುಮಂತನೇ, ನಿನ್ನ ನಾಮವನ್ನು ನಿರಂತರವಾಗಿ ಜಪಿಸಿರುವುದರಿಂದ ಹೇ ಮಹಾವೀರ ಹನುಮಂತನೇ, ನಿನ್ನ ನಾಮವನ್ನು ನಿರಂತರವಾಗಿ ಜಪಿಸುವುದರಿಂದ ರೋಗಗಳೆಲ್ಲ ನಾಶವಾಗುತ್ತವೆ. ಹೇ ಹನುಮನೆ, ಕಾಯ ವಾಚ ಮನಸ್ಸುಗಳಿಂದ ಧ್ಯಾನಿಸುವವರನ್ನು ಸಂಕಟದಿಂದ ಪಾರು ಮಾಡುವೆ ನೀನು. ಎಲ್ಲರ ರಾಜನಾದ ರಾಮನು ತಪೋಧನನು ಆತನ ಸಕಲ ಕಾರ್ಯಗಳಲ್ಲಿ ಭಾಗಿಯಾಗಿ ಸಫಲಗೊಳಿಸುವೆ. ಹೇ ವಾಯುಪುತ್ರ ಹನುಮನೆ, ಭಕ್ತರ ಮನೋರಥವನ್ನು ಈಡೇರಿಸಿ ಅವರಿಗೆ ಅಮಿತವಾದ ಫಲವನ್ನು ದಯಪಾಲಿಸುವೆ. ಹೇ ಅಂಜನಾಪುತ್ರನೇ, 4 ಯುಗಗಳಲ್ಲಿ ಜಗತ್ತಿನಲ್ಲಿ ಎಲ್ಲೆಲ್ಲಿಯೂ ಪ್ರಕಾಶಿಸುತ್ತಾ ನಿನ್ನ ಪ್ರತಾಪವೇ ಪ್ರಸಿದ್ಧವಾಗಿದೆ. ಹೇ ಅಂಜನಿ ಪುತ್ರನೇ, ಆಂಜನೇಯನೇ, ಸಾಧು ಸಂತರನ್ನು ರಕ್ಷಿಸುವ, ಅಸುರರು ದುಷ್ಟರನ್ನು ಸಂಹರಿಸುವ ನಿನ್ನ ಕಾರ್ಯಗಳಿಂದ ರಾಮನು ಮೆಚ್ಚಿಕೊಂಡಿರುವನು. ಜಾನಕಿಯ ಹರಕೆಯಿಂದ ನಿನ್ನ ಭಕ್ತರಿಗೆ ಅಷ್ಟ ಸಿದ್ಧಿಗಳನ್ನು ನವನಿಧಿಗಳನ್ನು ಹೊರವಾಗಿ ಕೊಡುವೆ ಆಂಜನೇಯ. ಹೇ ಹನುಮಂತ, ರಾಮನಾಮವೆಂಬ ರಸಾಯನವನ್ನು ಪಾನ ಮಾಡುತ್ತಿರುವೆ ನೀನು. ಸದಾ ರಘುಪತಿಯ ಸನ್ನಿಧಿಯಲ್ಲಿರುವೆ. ಹೇ ಹನುಮಂತನೇ, ನಿನ್ನನ್ನು ಭಜಿಸುವವರಿಗೆ ರಾಮನ ದರ್ಶನ ಸುಲಭವಾಗಿ ಸಿಗುವುದು. ಜನ್ಮಾಂತರಗಳ ಪಾಪಗಳು ನಾಶವಾಗುವವು. ಹೇ ಹನುಮನೆ, ಮರಣಾನಂತರ ನಿನ್ನ ಭಕ್ತರು ರಾಮನ ಪದವನ್ನು ಸೇರುವರು. ಬದುಕಿರುವವರೆಗೂ ಹರಿಯ ಭಕ್ತನೆಂದು ಹೆಸರು ಪಡೆದವರು ಬೇರೆಯ ದೇವತೆಗಳನ್ನು ಬಿಟ್ಟು ನಿನ್ನನ್ನೇ ಭಜಿಸುವರು. ಎಲ್ಲಾ ಸುಖಗಳನ್ನು ಪಡೆದವರು. ಹೇ ಮಹಾವೀರನಾದ ಹನುಮಂತನೇ, ನಿನ್ನನ್ನು ಭಜಿಸುವ ಭಕ್ತರನ್ನು ಎಲ್ಲಾ ಸಂಕಟಗಳಿಂದ ಪೀಡೆಗಳಿಂದ ಪಾರು ಮಾಡುವೆ. ದೇವನ ಸೇವಾ ಕಾರ್ಯಗಳಲ್ಲಿ ನೀ ನನಗೆಂದೂ ಜಯವೇ. ಗುರುವಿನಂತೆ ನನ್ನ ಮೇಲೆ ಕೃಪೆ ತೋರಿಸು. ನಿನಗೆ ಜಯವಾಗಲಿ ಹನುಮನೇ. ಯಾರು ಈ ಚಾಲಿಸವನ್ನು 100 ಬಾರಿ ಪಠಿಸುವರೋ ಅವರು ಸರ್ವ ಬಂಧನಗಳಿಂದ ಬಿಡುಗಡೆ ಹೊಂದಿ ದಿವ್ಯ ಸುಖವನ್ನು ಅನುಭವಿಸುವರು.
ಈ ಹನುಮಾನ್ ಚಾಲಿಸಾ ಸ್ತೋತ್ರವನ್ನು ಪಠಿಸುವವರಿಗೆ ಪರಮಸಿದ್ಧಿಯಾಗುವುದು. ಇದಕ್ಕೆ ಗೌರಿಪತಿ ಶಂಕರನೇ ಸಾಕ್ಷಿ. ತುಳಸಿದಾಸರು ತಾನೆಂದು ಶ್ರೀಹರಿಯ ದಾಸನೆಂದು ಹೇಳುತ್ತಾರೆ. ಆಂಜನೇಯನೇ, ನೀನು ನನ್ನ ಹೃದಯದಲ್ಲಿ ವಾಸಿಸು, ಆಗ ಸೀತಾರಾಮ ಲಕ್ಷ್ಮಣರೂ ಸಹ ವಾಸಿಸುವರು ಎಂದು ಹೇಳುತ್ತಾರೆ. ಈ ದೋಹದ ಅರ್ಥ: ಪವನ ಪುತ್ರನೇ, ನೀನು ಸಕಲ ಸಂಕಟಗಳಿಂದ ಪಾರು ಮಾಡುವವನು, ಮಂಗಳ ಮೂರ್ತಿ ಸ್ವರೂಪನು. ಸೀತಾರಾಮ ಲಕ್ಷ್ಮಣರೊಂದಿಗೆ ದೇವತೆಗಳೆಲ್ಲರೂ ನಿನ್ನ ಹೃದಯದಲ್ಲಿ ನೆಲೆಸಿದ್ದಾರೆ. ಎಲ್ಲರೂ ನನ್ನ ಹೃದಯದಲ್ಲಿ ನೆಲೆಸಿ ಅನುಗ್ರಹಿಸಿರಿ ಎಂದು ಈ ದೋಹದ ಅರ್ಥವಾಗಿದೆ. ಇಲ್ಲಿಗೆ ಹನುಮಾನ್ ಚಾಲಿಸಾದ ಅರ್ಥವು ಮುಗಿಯಿತು. ನಮಸ್ಕಾರಗಳು. ನಾನು ಪ್ರಹ್ಲಾದ್. ಇದುವರೆಗೂ ಹೇಳಿದ್ದೆ